ಟಗ್ ಆಫ್ ವಾರು ಈ ಮೂಡ ರ್ಯಾಲಿ ಏನಿದೆ ಎಲ್ಲ ಡೈವರ್ಟ್ ಆಗ್ತಾ ಇದೆ ಅನ್ಸುತ್ತಾ? ಪ್ರಾರಂಭದಲ್ಲಿ ನಾವು ಏನು ಅಸೆಂಬ್ಲಿಯಲ್ಲಿ ಹೋರಾಟವನ್ನು ಮಾಡಿದ್ವಿ, ಅದು ರಾಜ್ಯವ್ಯಾಪಿ ಮತ್ತು ರಾಷ್ಟ್ರದ ಜನಗಳವರೆಗೂ ನಾಯಕರವರೆಗೂ ಕೂಡ ಅದು ತಲುಪಿತ್ತು. ಮೊದಲನೇ ದಿನ ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆಯನ್ನು ಮಾಡಿ ಪಾದಯಾತ್ರೆ ಶುರುವಾಯಿತು. ಈ ಮಧ್ಯದಲ್ಲಿ ಇವತ್ತು ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಜನಗಳ ಮನಸ್ಸು ಡೈವರ್ಟ್ ಆಗ್ತದೆ. ತಾವು ಮಾಧ್ಯಮದವರು ಕೂಡ ಪಾದಯಾತ್ರೆಯನ್ನು ಬಿಟ್ಟು ಈ ವೈಯಕ್ತಿಕವಾದಂಥ ಟೀಕೆ ಟಿಪ್ಪಣಿಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಆಸ್ತಿಗಳು ನಾವೆಲ್ಲ ಕೂಡ ಲೋಕಾಯುಕ್ತದಲ್ಲಿ ಡಿಕ್ಲೇರ್ ಮಾಡಿರ್ತೀವಿ, ಇನ್ಕಮ್ ಟ್ಯಾಕ್ಸಲ್ಲಿ ಡಿಕ್ಲೇರ್ ಆಗಿರ್ತೀವಿ. ಅದೇನು ಪಬ್ಲಿಕ್ ಡಾಕ್ಯುಮೆಂಟ್, ಯಾರು ಬೇಕಾದರೂ ಚೆಕ್ ಮಾಡ್ಕೊಬೋದು. ಬೇನಾಮಿಯಲ್ಲಿ ಇಟ್ಟಿದ್ರೆ ಅದು ಗೊತ್ತಾಗೋದಿಲ್ಲ. ಅದನ್ನು ಮತ್ತೊಂದು ಸರಿ ಹೇಳ್ತಕ್ಕಂಥದ್ದು, ಈಗ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಇವತ್ತು ನಾವು ಅವ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಅವರೇ ಕಲ್ಲನ್ನು ಹೊಡೆದು ಕೆಸರನ್ನು ಹೆರ್ಚ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಮೂಡ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ರಾಷ್ಟ್ರದ ಗಮನವನ್ನು ಸೆಳೆಯಬೇಕು. ಇವತ್ತೇನು ವಿಧಾನಸಭೆಯಲ್ಲಿ ನಮಗೆ ಮಾನ್ಯತೆಯನ್ನು ನಮ್ಮ ಹೋರಾಟಕ್ಕೆ ಕೊಡಲಿಲ್ಲ, ಅದನ್ನು ಜನತೆಗೂ ತಿಳಿಸಬೇಕು ಮತ್ತು ಒತ್ತಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಒಂದು 2-3 ದಿನಗಳಿಂದ ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಗೆ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದ ಇವತ್ತೇನು ಸಾವಿರಾರು ಜನ ಕಾರ್ಯಕರ್ತರು ನಿರಂತರವಾಗಿ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ, ಅವರ ಹೋರಾಟಕ್ಕೆಲ್ಲ ಒಂದು ಕಡೆ ಸ್ವಲ್ಪ ಹುಮ್ಮಸ್ಸು ಕಡಿಮೆ ಆಗ್ತದೇನೋ ಅಂತೇಳಿ ನಮಗೆ ಅನಿಸ್ತಾ ಇರ್ತಕ್ಕಂಥದ್ದು. ಸೊ ನಾನು ಕೂಡ ಮನವಿಯನ್ನು ಮಾಡ್ತಕ್ಕಂಥದ್ದು, ಅವರಿಬ್ಬರಿಗೂ ವೇದಿಕೆಗಳನ್ನು ಕಲ್ಪಿಸಿ ಅಲ್ಲಿ ಬೇಕಾದರೆ ಮಾಡ್ಕೊಳ್ಳಿ. ಇವತ್ತೇನಿದ್ರೂ ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳದು ಬಿಟ್ಟೇ ಬಿಟ್ರು. ಸಿದ್ದರಾಮಯ್ಯ ಅವ್ರದ್ದು ಏನಿತ್ತು ಅವ್ರ ಬಗ್ಗೆ ಇವಾಗ ಚರ್ಚೆ ಇಲ್ಲ, ಅದೆಲ್ಲ ಒಂದು ಕಡೆ ಮರೆಯಾದಂಗೆ ಕಾಣ್ತಾ ಐತೆ. ಸೊ ಇನ್ಮೇಲೆ ಆದರೂ ಕೂಡ ಇನ್ನೂ ನಮ್ಗೆ 5 ದಿನ ಪಾದಯಾತ್ರೆ ಇದೆ ಮತ್ತು 10ನೇ ತಾರೀಕು ಭಾಳ ದೊಡ್ಡದಾದಂಥ ಸಮಾವೇಶವನ್ನು ಮೈಸೂರು ಭಾಗದಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ವಿಶೇಷವಾಗಿ JDS ಪ್ರಾಬಲ್ಯ ಇರ್ತಕ್ಕಂಥ ಜಾಗಗಳಲ್ಲಿ ಇವತ್ತು ಪಾದಯಾತ್ರೆಗಳು ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ. ನಿನ್ನೆಯಿಂದನೂ ಕೂಡ ಶುರುವಾಗಿದೆ. ಸೊ ನಮ್ಮ ಗುರಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಈ ಹಗರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು. ನಿರಂತರವಾಗಿ ನಮ್ಮ ಭಾಷಣಗಳಲ್ಲಾಗಲಿ ಹೋರಾಟದಲ್ಲಿ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನೊಂದು ಕಡೆ DK ಶಿವಕುಮಾರ್ ನೇರವಾಗಿ ವಿಜೇಂದ್ರ ಅವರಿಗೆ ಸವಾಲಾಗ್ತಾರೆ, ನಿಮ್ಮದು ಬಿಚ್ಚಿಡ್ತೀನಿ, ನಿಮ್ಮ ತಂದೆಯವರು ಯಾವ ಆರೋಪದಲ್ಲಿತ್ತು, ಈ ಎಲ್ಲ ಟೀಕೆಗಳು ಬರ್ತಾ ಇರುವಂಥದ್ದು ವಿಜೇಂದ್ರ ಅವ್ರ ಮೇಲೆ ಕೂಡ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವರು ಆಡಳಿತದಲ್ಲಿ ಇರೋದು, ಇವರೇ ಬಿಚ್ಚಿಡಬೇಕಾಗಿದ್ದು ಇಷ್ಟೊತ್ತಿಗೆ 1.5 ವರ್ಷ ಆಯ್ತಲ್ಲ ಹೆಚ್ಚು ಕಮ್ಮಿ ಅವರು ಅಧಿಕಾರಕ್ಕೆ ಬಂದು. ಯಾರು ತಡೆ ಹಾಕಿರೋರು ಯಾರು ಅವರನ್ನು? ಇವತ್ತೇನು ಅಂದರೆ ಬುಟ್ಟಿಯಲ್ಲಿರ್ತಕ್ಕಂಥ ಅವನು ಬಿಡ್ತೀನಿ ಅಂತೇಳಿ ರೋಡಲ್ಲಿ ಮಾಡಿ ಕೊನೆಗೆ ಅವನು ಬಿಡಲ್ಲ, ಮುಂಗ್ಸಿಗೂ ಜಗಳ ಆಗಲ್ವಲ್ಲ. ಈ ಥರದ ಜನಗಳ ದೃಷ್ಟಿಯಿಂದ ಬೇರೆ ಕಡೆ ಗಮನ ಸೆಳೆಯೋ ರೀತಿಯಲ್ಲಿ ಜನಗಳನ್ನು ಡೈವರ್ಟ್ ಮಾಡೋವಂಥ ಕೆಲಸವನ್ನು DK ಶಿವಕುಮಾರ್ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ನಾಯಕರು ಕೂಡ ಹೇಳ್ತಾರೆ, ಅದೇನು ಬಿಚ್ಚಿಡ್ತೀರೋ ಬಿಚ್ಚಿಡ್ರಿ, ಅದೇನು ತನಿಖೆ ಮಾಡ್ತೀರೋ ಮಾಡಿರಿ, ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾರಲ್ಲ, ಮಾಡಬೇಕಲ್ಲ. ಪ್ರತಿನಿತ್ಯ ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋ ಬದಲು, ಈ ಮಾಧ್ಯಮದಲ್ಲಿ ಪ್ರಚಾರ ತೊಗೊಳ್ಳೋ ಬದಲು ನೀವು ಮಾಡಿ ತೋರಿಸ್ಬೇಕು. ಆಗ ನಿಜವಾಗೂ ಕೂಡ ಜನಗಳಿಗೆ ಅನ್ನಿಸ್ತಾ ಇದೆ, ಬರೀ ಕಾಂಗ್ರೆಸ್ ಅವರೇ ಮಾಡಿಲ್ಲ, ಇವರು ಕೂಡ ಇಂಥ ಹಗರಣಗಳಲ್ಲಿ ಹಿಂದೆ ಇವರು ತಪ್ಪು ಮಾಡಿದ್ದಾರೆ ಅಂತೇಳಿ. ಆಗ ನಿಜವಾಗೂ ಕೂಡ ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ಸಹಜವಾಗಿ ಒಲವು ಬರ್ತದೆ. ಅದನ್ನು ಮಾಡೋದು ಬಿಟ್ಟು ಬರೀ ದಿನ ಇದನ್ನೇ ಕಥೆ ಹೇಳ್ಕೊಂಡು ಹೋಗೋದು ಬೇಡ. ಅದೇನಿದೆ 1-2 ದಿನದಲ್ಲಿ ಬಿಚ್ಚಿಟ್ಬಿಡಲಿ. ಕುಮಾರಸ್ವಾಮಿ ಅವ್ರ ಮೇಲೆ ವೈಯಕ್ತಿಕ ಮಾತಾಡೋದು ಅವೆಲ್ಲ ನಿಲ್ಲಿಸ್ಬಿಡಲಿ. ಈಗ ನಮ್ಮ ನಾಯಕರ ಮೇಲೆ ಹಿಂದೆ ನಾವು ಕೋವಿಡ್ ಹಗರಣ ಆಗಿದೆ, ಬೇರೆ ಬೇರೆ ಹಗರಣಗಳು ಬಿಚ್ಚಿಡಿ, ಯಾರು ಬೇಡ ಅಂತ ಹೇಳಿದವರು ಅದನ್ನು ಮಾಡಲಿ. ಕೆಲವೊಂದು ಕಡೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕಾಗ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅವರು ತಪ್ಪು ಮಾಡಿದ್ದಾರೆ. ಅಲ್ಲ, ಗೊತ್ತಿಲ್ಲ ಅವರು ಏನು ಯಾವ ರೀತಿಯಲ್ಲಿ ಯಾಕೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅವರು ಮೊದಲಿಂದ ಕೂಡ ನಿರಂತರವಾಗಿ ಇದೇ ಥರನೇ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ವರಿಷ್ಠರು ಕೂಡ ಭಾಳ ಸೀರಿಯಸ್ ಆಗಿ 1-2 ದಿನಗಳಿಂದ ಅದರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಸೊ ನಾವು ಅಷ್ಟೇ, ಪಕ್ಷಕ್ಕಿಂತ ಯಾರೂ ದೊಡ್ಡವರೇನಿಲ್ಲ. ಹಿಂದೆ ಅನೇಕ ಉದಾಹರಣೆಗಳು ನೋಡಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವ್ರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿದ್ದೀವಿ. ಏನಾದರೂ ಇದ್ದರೆ 4 ಗೋಡೆ ಮಧ್ಯೆ ಮಾತಾಡಬೇಕಾಗ್ತದೆ ಪಕ್ಷದ ಆಂತರಿಕ ವಿಚಾರಗಳನ್ನು. ಅದನ್ನು ಬಹಿರಂಗವಾಗಿ ಹೇಳಿದ್ರೆ ಇವತ್ತು ನಾವು ಹೋರಾಟ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಅವ್ರ ಹೇಳಿಕೆಗಳು ಅಷ್ಟೊಂದು ಶೋಭೆ ತರೋದಲ್ಲ. ಅದೆಲ್ಲ ಕೂಡ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಒಂಥರ ಇರುಸು ಮುರುಸು ಆಗ್ತದೆ. ಅದನ್ನು ಅವರು ಭಾಳ ಸೀನಿಯರು, ಮಾಜಿ ರೈಲ್ವೆ ಮಂತ್ರಿಗಳಾಗಿದ್ದಂಥವ್ರು, ಹಿರಿಯರು, ಅವೆಲ್ಲ ಕೂಡ ಯಾಕೆ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಹುಶಃ ಅವ್ರಿಗೆ ಏನಾದರೂ ನೋವಾಗಿದ್ದರೆ ಅದನ್ನು ವರಿಷ್ಠ ಹತ್ರ ಹೇಳ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾಯಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.